ಪ್ರದೇಶದಿಂದ ಈ ಚಿಕಿತ್ಸೆ ತಗೊಂಡು ಪೂರ್ತಿ ಗುಣ ಆಗಿದ್ದಾರೆ. ಅವ್ರಿಗೆ ಒಂದೇ ಒಂದು ರೋಗಿಗಳಿಗೆ ದಾನಿ ಬೇಕು, ಸ್ಟೆಮ್ ಸೆಲ್ ದಾನಿ ಬೇಕು, ಅವ್ರಿಗೆ ಡೋನರ್ ಅಂತ ಹೇಳ್ತೀವಿ. ಈ ಡೋನರ್ ಸ್ವಂತ ಅಕ್ಕ ತಂಗಿ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಅಥವಾ ತಂದೆ ತಾಯಿ ಆಗಿರ್ಬೋದು. ಕೆಲವೊಮ್ಮೆ ತುಂಬಾ ರಕ್ತ ಸಂಬಂಧ ಮದುವೆ ಆಗಿದ್ರೆ ಅವರ ನೆಂಟರು ಆಗಿರ್ಬೋದು. ಅಪರೂಪವಾಗಿ ಇದು ನೆಂಟರು ಮ್ಯಾಚ್ ಆಗ್ತಾರೆ. ಇವ್ರ ಸಂಬಂಧದಲ್ಲಿ ಯಾರೂ ಸಿಗದೆ ಹೋದ್ರೆ ನಾವು ಹೊರಗಡೆ ಡೋನರ್ನ ಹುಡುಕ್ತೀವಿ. ಇದಕ್ಕೆ ಮ್ಯಾಚ್ ಡೋನರ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳ್ತೀವಿ. ಮ್ಯಾಚ್ ಡೋನರ್ ಟ್ರಾನ್ಸ್ಪ್ಲಾಂಟೇಶನ್ ಸಿಗದೆ ಹೋದ್ರಲ್ಲಿ ನಾವು ಹಾಫ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ಅಥವಾ ಅಂದ್ರೆ ತಂದೆ ಅಥವಾ ತಾಯಿದು ಸ್ಟೆಮ್ ಸೆಲ್ಸ್ ಯಾವಾಗಲೂ ಅಟ್ಲೀಸ್ಟ್ 50% ಮ್ಯಾಚ್ ಆಗಿರುತ್ತೆ. ಈ ತರ ತಂದೆ ಅಥವಾ ತಾಯಿದು ಟ್ರಾನ್ಸ್ಪ್ಲಾಂಟ್ ತಗೊಂಡು ಹ್ಯಾಪ್ಲೋ ಟ್ರಾನ್ಸ್ಪ್ಲಾಂಟ್ ಅಂತ ಕೂಡ ಮಾಡಿದ್ದೀವಿ. ಸೊ ಈ ಟ್ರಾನ್ಸ್ಪ್ಲಾಂಟೇಶನ್ ಚಿಕಿತ್ಸೆ ತಗೋಬೇಕು ಅಂದ್ರೆ ಮಕ್ಕಳಿಗೆ ರೋಗಿ ಅಲ್ಲದೇನೆ ಸ್ಟೆಮ್ ಸೆಲ್ ಡೋನರ್ ಬೇಕು. ಮತ್ತೆ ಹೆಚ್ಚು ಕಮ್ಮಿ 1.5 ತಿಂಗಳು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರಬೇಕು. 1.5 ತಿಂಗಳು ಅಡ್ಮಿಟ್ ಆದ್ಮೇಲೆ ಅವ್ರು ಡಿಸ್ಚಾರ್ಜ್ ಆದ್ಮೇಲೆ ಹೆಚ್ಚು ಕಮ್ಮಿ 8 ತಿಂಗಳವರೆಗೂ ಕೆಲವೊಂದು ಔಷಧಿಗಳನ್ನ ತಗೋತಾರೆ ಮಕ್ಕಳು. ಈ ಔಷಧಿ ತಗೊಂಡ ನಂತರ ಯಾವುದೇ ತರದ ಸೈಡ್ ಎಫೆಕ್ಟ್ ಇಲ್ಲ ಅಂತಂದ್ರೆ ಈ ಔಷಧಿಗಳನ್ನ ನಿಲ್ಲಿಸ್ಬಿಟ್ಟು ಚಿಕಿತ್ಸೆ ಮುಗೀತು ಅಂತ ಹೇಳಿ ವ್ಯಾಕ್ಸಿನೇಷನ್ ಶುರು ಮಾಡಿ ಮಕ್ಕಳನ್ನ ಮನೆಗೆ ಕಳಿಸ್ತೀವಿ. ಸೊ ಈ ಚಿಕಿತ್ಸೆಗೆ ಸ್ಟೆಮ್ ಸೆಲ್ ಡೋನರ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳ್ತೀವಿ, ಅಥವಾ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳ್ತೀವಿ. ಈ ಚಿಕಿತ್ಸೆಯಿಂದ ಸುಮಾರು ಜನ ಗುಣ ಆಗಿದ್ದಾರೆ. ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು 2,000ಕ್ಕಿಂತ ಹೆಚ್ಚು ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದ್ದೀವಿ. ಈ ಪ್ರದೇಶದಿಂದ ಮುಖ್ಯವಾಗಿ 26 ಮಕ್ಕಳು ಟ್ರಾನ್ಸ್ಪ್ಲಾಂಟೇಶನ್ ಆಗಿದೆ. ಇನ್ನೂ ಸುಮಾರು ಮಕ್ಕಳಿಗೆ ಟ್ರಾನ್ಸ್ಪ್ಲಾಂಟೇಶನ್ ಆಗಬೇಕಾಗಿದೆ. ಅವ್ರು ಇನ್ನೂ ಲೈನಲ್ಲಿ ಇದ್ದಾರೆ. ಅವ್ರ ಸರ್ದಿ ಬಂದಂಗೆ ನಾವು ಅವ್ರಿಗೆ ಟ್ರಾನ್ಸ್ಪ್ಲಾಂಟೇಶನ್ ತಗೋತೀವಿ. ಈಗಾಗಲೇ 2 ಮಕ್ಕಳು ಆಗ್ಲೇ ಬೆಂಗಳೂರಿನಲ್ಲಿ ಇದೇ ಊರಿಂದ ಶುರು ಮಾಡ್ಕೊಂಡಿದ್ದಾರೆ, ಅಡ್ಮಿಟ್ಟು ಆಗಿದ್ದಾರೆ. ಹೆಚ್ಚಾಗಿ ಹೆರಿಡಿಟ್ರಿನೇ ಇರುತ್ತೆ. ತಂದೆ ಅಥವಾ ತಾಯಿ ಕ್ಯಾರಿಯರ್ ಅಂತ ಹೇಳ್ತಾರೆ, ಥ್ಯಾಲಸೀಮಿಯಾ ಕ್ಯಾರಿಯರ್ ಅಂತ ಹೇಳ್ತಾರೆ, ಅಥವಾ ಪ್ಲೇಟ್ಲೆಟ್ ಫಂಕ್ಷನ್ ಡಿಸಾರ್ಡರ್ ಕ್ಯಾರಿಯರ್ ಅಂತ ಹೇಳ್ತಾರೆ. ಸಂಬಂಧದಲ್ಲಿ ಮದುವೆ ಆದಾಗ ಮಕ್ಕಳಿಗೆ ಅದು ಮೇಜರ್ ತೊಂದರೆ ಆಗಿ ಬರಬಹುದು. ಕೆಲವೊಂದು ತೊಂದರೆ ಎಪ್ಲಾಸ್ಟಿಕ್ ಅನಿಮಿಯಾ ಅನ್ನೋದು ಹೆರಿಡಿಟ್ರಿ ಆಗಿಲ್ಲದೆ ಇರ್ಬೋದು, ತಂತಾನೆ ಬಂದಿರಬಹುದು. ಇದು ಹುಟ್ಟತಾನೆ ಬಂದಿರೋದು, ಆದರೆ ರೋಗ ಲಕ್ಷಣ ಕಂಡುಕೊಳ್ಳೋದು ಥ್ಯಾಲಸೀಮಿಯಾ ಮೇಜರ್ ಅಲ್ಲಿ ಸುಮಾರು 6-8 ತಿಂಗಳಲ್ಲಿ, ಕೆಲವೊಮ್ಮೆ 3 ತಿಂಗಳಲ್ಲೂ ಕಂಡು ಬಂದಿದೆ. ಈ ತರ ಕಂಡು ಬಂದಾಗ ತಿಂಗಳು ನಾವು ರಕ್ತ ಏರಿಸ್ತಾ ಇರ್ಬೇಕಾಗತ್ತೆ. ಆದ್ರೆ ಪ್ಲೇಟ್ಲೆಟ್ ತೊಂದರೆಗಳು ಹುಟ್ಟತಾನೆ ಕೊಂಡು ಬರ್ಬೋದು. ಸೊ ಪ್ಲೇಟ್ಲೆಟ್ ತೊಂದರೆಗಳು ಹುಟ್ಟಾನೆ ಬರ್ಬೋದು. ಥ್ಯಾಲಸೀಮಿಯಾ ಮೇಜರ್ ತೊಂದರೆ 3 ತಿಂಗಳು 6 ತಿಂಗಳಿಗೆ ಅಂದ್ರೆ ರಕ್ತ ಕೊರತೆ ಇದೆ ಅಂತ ಗೊತ್ತಾಗುತ್ತೆ, ಬೀಳ್ಸ್ಕೊಂಡಿರುತ್ತೆ, ಸಣ್ಣದಾಗಿ ಜಾಂಡಿಸ್ ಬಂದಿರುತ್ತೆ. ಅಂತ ಮಕ್ಕಳನ್ನ ನಾವು ಎಕ್ಸಾಮಿನ್ ಮಾಡಿ ರಕ್ತ ಪರೀಕ್ಷೆ ಮಾಡಿದಾಗ ಥ್ಯಾಲಸೀಮಿಯಾ ಇದೆ ಅಂತ ಕಂಡು ಹಿಡಿಬಹುದು. ಕಾಸ್ಟ್ ಅದು ಡೋನರ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಮ್ಯಾಚ್ ಡೋನರಾ ಅಥವಾ ಫುಲ್ಲಿ ಮ್ಯಾಚ್ ಡೋನರ್ ಸಂಬಂಧದಲ್ಲಿ ಇರೋ ಡೋನರಾ ಅಥವಾ ಹೊರಗಡೆ ಡೋನರಾ, ಈ ತರ. ಆಮೇಲೆ ಹ್ಯಾಪ್ಲೋ ಡೋನರ್ ಅಂದ್ರೆ ಫುಲ್ ಮ್ಯಾಚ್ ಆಗಿಲ್ದೇ ಇರೋ ಡೋನರ್, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ತುಂಬಾ ವೈಡ್ ರೇಂಜ್ ಇದೆ. ಅದು 8 ಲಕ್ಷದಿಂದ 15-16 ಲಕ್ಷದವರೆಗೂ ಹೋಗ್ಬೋದು. ನಮ್ಮ ಆಸ್ಪತ್ರೆಯಲ್ಲಿ ಸರ್ಕಾರದಿಂದ ಸುಮಾರು ಸಹಾಯ ಸಿಗ್ತಾ ಇದೆ. ಫುಲ್ ಮ್ಯಾಚ್ ಡೋನರ್ ಇದ್ರೆ 10 ಲಕ್ಷ ಕೋಲ್ ಇಂಡಿಯಾ ಫಂಡ್ ಸಿಗುತ್ತೆ, 3 ಲಕ್ಷ ಪ್ರಧಾನಮಂತ್ರಿ ಫಂಡ್ ಸಿಗುತ್ತೆ. ಹೀಗಾಗಿ ಸುಮಾರು ಫಂಡ್ಸ್ ನಮ್ಮ ಆಸ್ಪತ್ರೆ ಕಡೆಯಿಂದ ಪೇಷಂಟ್ಗೆ ಸಹಾಯ ಸಿಗುತ್ತೆ. BPLದು ಈಗಿನ್ನೂ ಗೌರ್ಮೆಂಟ್ ರಿಲೀಸ್ ಮಾಡಿದ್ರು ಕೂಡ ಇನ್ನೂ ಅಪ್ರೂವಲ್ ಕೊಡ್ತಾ ಇಲ್ಲ. ನಾವು ಅಪ್ಲಿಕೇಶನ್ ಕೊಟ್ಟಿದ್ದೀವಿ, ಇನ್ನೊಂದು 2 ತಿಂಗಳಲ್ಲಿ ಅದು ಆಗುತ್ತೆ. ಅದನ್ನೇ ಅವ್ರು ಇನ್ನೂ ಮೀಟಿಂಗ್ ಮಾಡಿ ನಮ್ಗೆ ಇನ್ನೂ ಅದು ಕೊಟ್ಟಿಲ್ಲ, ಕಟ್ ಆಫ್ ಕೊಟ್ಟಿಲ್ಲ. ಅದರಿಂದನೇ 1-2 ತಿಂಗಳು ಮುಂದೆ ಹೋಗಿದೆ. ಹೌದು ಕರೆಕ್ಟ್. ಸೊ BPL ಅವರು ಈಗ ಸದ್ಯಕ್ಕೆ 8 ಅಂತ ಹೇಳಿದ್ದಾರೆ. ಬಟ್ ಅವ್ರು ಇನ್ನೂ ಮೀಟಿಂಗ್ ಮಾಡಿ, ಫೈನಾನ್ಸ್ ಮಿನಿಸ್ಟರ್ ಜೊತೆ ಎಲ್ಲ ಮೀಟಿಂಗ್ ಮಾಡಿ ಅದನ್ನ ಕನ್ಫರ್ಮ್ ಮಾಡಿದ್ಮೇಲೆ ಅವ್ರು ನಮಗೆ ರಿಲೀಸ್ ಮಾಡ್ತಾರೆ. ಸುಮಾರು 36 ಮಕ್ಕಳಿಗೆ ನಾವು ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಆಗ್ಲಿ. ಹೆಲ್ತ್ ಪ್ರೈವೇಟ್ ಇನ್ಶೂರೆನ್ಸ್ ಆ ಪ್ರೈವೇಟ್ ಕಂಪನಿ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಇನ್ಶೂರೆನ್ಸ್ ಕೊಡ್ತವೆ, ಕೆಲವೊಂದು ಇಲ್ಲ. ಆ ಕಂಪನಿ ಮೇಲೆ ಡಿಪೆಂಡ್ ಆಗುತ್ತೆ. ಡೆಫಿನೆಟ್ಲಿ BPL ಅಪ್ರೂವಲ್ ಆಯ್ತು ಅಂದ್ರೆ ಬಡವರಿಗೆ ಖಂಡಿತ ಹೆಲ್ಪ್ ಆಗುತ್ತೆ. ಕಿದ್ವಾಯಿನಲ್ಲಿ ಈಗ ಸದ್ಯಕ್ಕೆ ಬೆಡ್ಸ್ ಕಮ್ಮಿ ಇದೆ ಒಂದು. ಇನ್ನೊಂದು ಬರೀ ಮ್ಯಾಚ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಷ್ಟೇ ಮಾಡ್ತಾ ಇದ್ದಾರೆ ಅವರು. ಹಾಫ್ ಮ್ಯಾಚ್ಡು ಹೊರಗಡೆ ಮ್ಯಾಚ್ ಆಗಿರೋದು ಅವ್ರು ಮಾಡ್ತಾ ಇಲ್ಲ ಇನ್ನು. ಸೊ ಅಂತ ಪೇಷಂಟ್ಸ್ನೆಲ್ಲ ನಾವೇ ಮಾಡ್ತಾ ಇದ್ದೀವಿ. ಪ್ಲೇಟ್ಲೆಟ್ ಹೆಚ್ಚಾಗಿ ತೊಂದರೆ ಆಗಿರೋ ಮಕ್ಕಳಲ್ಲಿ ಕಂಡುಬರೋ ತುಂಬಾ ಅಪರೂಪ. ಅದು ಹೆಚ್ಚಾಗಿ ದೊಡ್ಡವರಲ್ಲಿ ಕಂಡುಬರುವಂಥ ರೋಗ. ಹೆಚ್ಚಾಗಿ ಬರುವ ತೊಂದರೆಗಳು ಮಕ್ಕಳಲ್ಲಿ ಕಡಿಮೆ. ಇನ್ನೂ ನಮ್ಮ ಮಕ್ಕಳಲ್ಲಿ ಅಂದ್ರೆ 18 ವರ್ಷಕ್ಕಿಂತ ಕೆಳಗಿನ ವಯಸ್ಸಿನ ಮಕ್ಕಳಲ್ಲಿ ಪ್ಲೇಟ್ಲೆಟ್ ಕೊರತೆ ಇರುತ್ತೆ ಹೊರತು ಪ್ಲೇಟ್ಲೆಟ್ ಹೆಚ್ಚಾಗಿ ಬರೋದು ಕಡಿಮೆ. ಅದು ದೊಡ್ಡವರಲ್ಲಿ ಬರುವಂಥ ರೋಗ.
ಅಂತ ಮಕ್ಕಳಿಗೆ ಟ್ರಾನ್ಸ್ಪ್ಲಾಂಟೇಶನ್ ಅನ್ನೋದು ಹೆಲ್ಪ್ ಆಗಲ್ಲ, ಅದು ರೋಗದ ಮೇಲೆ ಡಿಪೆಂಡ್ ಆಗುತ್ತೆ. ಅದರಲ್ಲಿ CML ಅಂತ ಒಂದು ರೋಗ ಇದೆ, ಅದರಲ್ಲಿ ಪ್ಲೇಟ್ಲೆಟ್ ಹೆಚ್ಚಾಗುತ್ತೆ, ಅದಕ್ಕೂ ಟ್ರಾನ್ಸ್ಪ್ಲಾಂಟೇಶನ್ ಹೆಲ್ಪ್ ಆಗುತ್ತೆ. ಬೇರೆ ರೋಗ ಪ್ಲೇಟ್ಲೆಟ್ ಹೆಚ್ಚಾಗಿರುವಂಥ ರೋಗಕ್ಕೆ ನಾವು ಔಷಧಿ ಇಂಜೆಕ್ಷನ್ಗಳಿಂದ ಸರಿಪಡಿಸ್ಬೇಕಾಗುತ್ತೆ. ಇಲ್ಲ, ಈಗ ಸದ್ಯಕ್ಕೆ ವ್ಯಾಕ್ಸಿನ್ ಯಾವುದೂ ಇಲ್ಲ. ಹೌದು, ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಪಡೆಯೋದ್ರಿಂದ ಪರ್ಮನೆಂಟ್ ಕ್ಯೂರ್, ಅದೇ ನಮ್ಮ ಉದ್ದೇಶ. ಅಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಜೀವನ ಪರ್ಯಂತ ಅವರು ಮಾತ್ರೆ ನುಂಗ್ಬೇಕಾಗತ್ತೆ, ಆ ಕಿಡ್ನಿ ಅವ್ರ ದೇಹದಲ್ಲಿ ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ. ಆದ್ರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಅಲ್ಲಿ ಜೀವನ ಪರ್ಯಂತ ಆತರ ಔಷಧಿಗಳು ಏನೂ ಬೇಕಾಗಿಲ್ಲ. ಒಂದ್ಸಲ ಅವ್ರು ಗುಣ ಆದ್ರು ಅಂದ್ರೆ ಅದು ಸಂಪೂರ್ಣವಾಗಿ ಗುಣ ಆಗಿದೆ ಅಂತಾನೆ ಅರ್ಥ.